ದೇವರ ನಾಮಕ್ಕೆ ಸ್ತೋತ್ರ. ಈ ದಿನದ ವೇದ ಧ್ಯಾನವನ್ನು ನಾವು ಶೀಘ್ರವಾಗಿ ಶುರು ಮಾಡಿಕೊಳ್ಳೋಣ. ಪರಿಸಾಯರ ಕುರಿತಾಗಿ ಈ ದಿನದಲ್ಲಿ ನಾವು ನೋಡಿಕೊಳ್ಳೋಣ. ನಾವು ನಜಿರಾಯರ ಕುರಿತಾಗಿ ನೋಡಿಕೊಂಡ್ವಿ. ಅನಂತರ ರೆಕಾಬ್ಯರ ಕುರಿತಾಗಿ ನೋಡಿಕೊಂಡ್ವಿ. ಈ ದಿನದಂದು ಪರಿಸಾಯರ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಈ ಪರಿಸಾಯರು ಹೊಸ ಒಡಂಬಡಿಕೆ ಪೂರ್ತಿಯಾಗಿ ನಾವು ಪರಿಸಾಯರ ಕುರಿತಾಗಿ ನೋಡ್ತಾನೆ ಇರ್ತೀವಿ. ಈ ಪರಿಸಾಯರು ಯಾರು ಅಂತ ನಾವು ನೋಡಿಕೊಳ್ಳುವಾಗ, ಈ ಪರಿಸಾಯರು ಯಹೂದ್ಯ ಧರ್ಮದವರು ಮತ್ತು ಯಹೂದ್ಯ ಧರ್ಮದಲ್ಲಿ ಅನೇಕ ಹೊಸ ಒಡಂಬಡಿಕೆ ಕಾಲಕ್ಕೆ ಬರುವಾಗ ಯಹೂದ್ಯ ಧರ್ಮದಲ್ಲಿ ಅನೇಕ ಪಂಗಡಗಳಿದ್ದವು. ಆ ಅನೇಕ ಯಹೂದ್ಯ ಧರ್ಮದ ಪಂಗಡಗಳಲ್ಲಿ ಒಂದು ಮುಖ್ಯವಾದ ಪಂಗಡ ಇದು ಪರಿಸಾಯರಾಗಿದ್ದರು. ಇಲ್ಲಿ ನಾವು ಗಮನಿಸಿ ನೋಡುವಾಗ ಇಸ್ರಾಯೇಲ್ರ ಐಡೆಂಟಿಟಿ, ಅವರು ಇಸ್ರಾಯೇಲ್ರನ್ನ ಪ್ರತಿನಿಧಿಸುವಾಗ ಅಥವಾ ಇಸ್ರಾಯೇಲ್ರ ಐಡೆಂಟಿಟಿ ಹಳೆ ಒಡಂಬಡಿಕೆಯಲ್ಲಿ ಏನಾಗಿತ್ತು ಅಂತ ನೋಡುವಾಗ 12 ಗೋತ್ರಗಳಾಗಿದ್ವು. ಆ 12 ಗೋತ್ರಗಳ ಆ 12 ಗೋತ್ರಗಳೇ ಇಸ್ರಾಯೇಲ್ರ ಐಡೆಂಟಿಟಿ ಆಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಅದು ಕಾಲಕ್ರಮೇಣ ಅದು ಪರಿವರ್ತನೆಗೊಳ್ತಾ ಬದಲಾಗ್ತಾ ಹೊಸ ಒಡಂಬಡಿಕೆಗೆ ಬರುವಷ್ಟರಲ್ಲಿ ಈ ಇಸ್ರಾಯೇಲ್ ದೇಶದ ಐಡೆಂಟಿಟಿ ಅಥವಾ ಯಹೂದ್ಯ ಧರ್ಮದ ಐಡೆಂಟಿಟಿ ಬದಲಾಗಿ ಯಾವ ಸ್ವರೂಪಕ್ಕೆ ಬಂದು ನಿಂತಿತ್ತು ಅಂತ ನೋಡುವಾಗ ಆ 12 ಗೋತ್ರಗಳು ಇದರ ಐಡೆಂಟಿಟಿ ಆಗಿರಲಿಲ್ಲ ಯಹೂದ್ಯ ಧರ್ಮದ್ದು. ಈಗ ಬದಲಾಗಿ ಇದು ಪಂಗಡಗಳಾಗಿ ವಿಭಜನೆಗೊಂಡಿತ್ತು. ಈ ಪಂಗಡಗಳೇ ಈ ಯಹೂದ್ಯ ಧರ್ಮದ ಒಂದು ಐಡೆಂಟಿಟಿ ಆಗಿತ್ತು. ಹಾಗಾದ್ರೆ ಒಂದು ಪಂಗಡ, ಯಹೂದ್ಯ ಧರ್ಮದ ಒಂದು ಪಂಗಡ ಪರಿಸಾಯರು ಅಂತ ಆಯಿತು. ಮತ್ತೆ ಇನ್ನಿತರ ಪಂಗಡಗಳು ಇದೆ ಅಂತ ಹೇಳೋದಾದ್ರೆ ಅದು ಯಾವ ಪಂಗಡಗಳು ಅಂತ ನಾವು ಗಮನಿಸಿ ನೋಡುವಾಗ ಸದುಸಾಯರು, ಮತ್ತೆ ಝೆಲಟ್ಸ್ ಅಂತ ಒಂದು ಪಂಗಡ ಇತ್ತು, ಮತ್ತೆ ಎಸೆನ್ಸ್ ಅಂತ ಒಂದು ಪಂಗಡ ಇತ್ತು, ಮತ್ತೆ ಹೆರೋದಿಯರು ಎಂಬಂತ ಒಂದು ಪಂಗಡ ಇತ್ತು. ಫ್ಯಾರಿಸೀಸ್, ಸಾದುಸೀಸ್, ಝೆಲಟ್ಸ್, ಎಸೆನ್ಸ್, ಹೆರೋಡಿಯನ್ಸ್ ಇದೆಲ್ಲವೂ ಸಹ ಯಹೂದ್ಯ ಧರ್ಮದ ಅನೇಕ ಪಂಗಡಗಳಾಗಿದ್ವು. ಅದರಲ್ಲಿ ಮುಖ್ಯವಾದಂಥ ಒಂದು ಪಂಗಡವೇ ಈ ಪರಿಸಾಯ ಪಂಗಡ. ಈ ಫ್ಯಾರಿಸೀಸ್, ಈ ಪರಿಸಾಯ ಎಂಬಂತ ಪದದ ಅರ್ಥ ಏನು ಅಂತ ನಾವು ಗಮನಿಸಿ ನೋಡುವಾಗ, ಈ ಪರಿಸಾಯ ಎಂಬಂತ ಪದದ ಅರ್ಥ ಸೆಟ್ ಅಪಾರ್ಟ್ ಅಥವಾ ಸಪರೇಟೆಡ್ ಒನ್ ಆರ್ ಕಾನ್ಸಿಕ್ರೇಟೆಡ್ ಒನ್. ಕನ್ನಡದಲ್ಲಿ ಹೇಳೋದಾದ್ರೆ ಬೇರ್ಪಡಿಸಲ್ಪಟ್ಟಂಥ ವ್ಯಕ್ತಿ ಅಥವಾ ಆರಿಸಲ್ಪಟ್ಟಂಥ ವ್ಯಕ್ತಿ ಅಥವಾ ಪ್ರತಿಷ್ಠಿಸಲ್ಪಟ್ಟಂಥ ವ್ಯಕ್ತಿ. ಬೇರ್ಪಡಿಸಲ್ಪಟ್ಟಂಥ ವ್ಯಕ್ತಿ, ಆರಿಸಲ್ಪಟ್ಟಂಥ ವ್ಯಕ್ತಿ ಅಥವಾ ಪ್ರತಿಷ್ಠಿಸಲ್ಪಟ್ಟಂಥ ವ್ಯಕ್ತಿ, ಇದೇ ಈ ಪರಿಸಾಯ ಎಂಬಂಥ ಪದದ ಅರ್ಥ. ಇದೇ ಅರ್ಥ ನಾವು ನಜಿರಾಯ ಪದಕ್ಕೂ ನಾವು ನೋಡಿದ್ವಿ. ನಜಿರಾಯ ಎಂಬಂಥ ಪದದ ಅರ್ಥವೂ ಸಹ ಸೆಪರೇಟೆಡ್ ಒನ್, ಕಾನ್ಸಿಕ್ರೇಟೆಡ್ ಒನ್. ಪರಿಸಾಯ ಎಂಬಂಥ ಪದದ ಅರ್ಥವೂ ಸಹ ಸೆಪರೇಟೆಡ್ ಒನ್, ಕಾನ್ಸಿಕ್ರೇಟೆಡ್ ಒನ್. ಈ ಸೆಪರೇಟೆಡ್ ಒನ್ ಅಥವಾ ಕಾನ್ಸಿಕ್ರೇಟೆಡ್ ಒನ್, ಬೇರ್ಪಡಿಸಲ್ಪಟ್ಟಂಥ ವ್ಯಕ್ತಿ ಅಥವಾ ಆರಿಸಲ್ಪಟ್ಟಂಥ ವ್ಯಕ್ತಿ ಅಥವಾ ಪ್ರತಿಷ್ಠಿಸಲ್ಪಟ್ಟಂಥ ವ್ಯಕ್ತಿ, ಇದು ಧರ್ಮಶಾಸ್ತ್ರದಲ್ಲಿ ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ, ಯಾರಿಗೆ ಮೀಸಲ್ಪಟ್ಟಂತ ಇದು ವಾರ್ತೆಗಳು ಧರ್ಮಶಾಸ್ತ್ರದಲ್ಲಿ ಅಂತ ನಾವು ಪದಗಳು ಅಂತ ನಾವು ನೋಡುವಾಗ, ಇದು ಧರ್ಮಶಾಸ್ತ್ರದಲ್ಲಿ ಯಾಜಕರಿಗೆ ಮೀಸಿಡಲ್ಪಟ್ಟಂತ ಒಂದು ಪದಗಳಾಗಿತ್ತು. ಯಾಜಕರಿಗೆ ಕಾನ್ಸಿಕ್ರೇಟೆಡ್ ಒನ್ಸ್ ಅಥವಾ ಸೆಪರೇಟೆಡ್ ಒನ್ಸ್. ಕಾನ್ಸಿಕ್ರೇಷನ್ ಎಂಬಂತ ಪದ ಯಾಜಕರಿಗೆ ಮಾತ್ರ ಧರ್ಮಶಾಸ್ತ್ರದಲ್ಲಿ ಮೀಸಲಾಗಿಡಲ್ಪಟ್ಟಿತ್ತು. ಅದೇ ಪದವನ್ನ ನಜಿರಾಯರ ಪದದ ಅರ್ಥ, ನಜಿರಾಯ ಎಂಬಂತ ಹೆಸರಿನ ಅರ್ಥ ಅಥವಾ ಪದದ ಅರ್ಥವೂ ಸಹ ಅದೇ ಬರುತ್ತೆ. ದೇವರು ತಾನೇ ಆ ವ್ಯವಸ್ಥೆಯನ್ನ, ಆ ನಿಯಮವನ್ನು ಮಾಡಿಕೊಟ್ರು. ಈಗ ಪರಿಸಾಯರ ಒಂದು ಪದದ ಅರ್ಥವೂ ಸಹ ಕಾನ್ಸಿಕ್ರೇಟೆಡ್ ಒನ್ ಅಥವಾ ಆರಿಸಲ್ಪಟ್ಟವರು ಅಥವಾ ಬೇರ್ಪಡಿಸಲ್ಪಟ್ಟವರು ಅಥವಾ ಪ್ರತಿಷ್ಠಿಸಲ್ಪಟ್ಟಂತ ಒಂದು ಗುಂಪು ಅಥವಾ ಪ್ರತಿಷ್ಠಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ ಅಥವಾ ಆರಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ ಅಥವಾ ಬೇರ್ಪಡಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ ಎಂಬಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ಈ ಪರಿಸಾಯರು ಅಂದ್ರೆ ಈ ಪಂಗಡಗಳಿತ್ತಲ್ಲ, ಯಹೂದ್ಯ ಧರ್ಮದಲ್ಲಿ ಇದ್ದಂಥ ಬೇರೆ ಬೇರೆ ಪಂಗಡಗಳು, ಇದು ಯಾವುದರ ನಿಮಿತ್ತವಾಗಿ ಈ ಪಂಗಡಗಳು ವ್ಯತ್ಯಾಸಗೊಂಡವು, ಯಾವುದರ ನಿಮಿತ್ತವಾಗಿ ವಿಭಜನೆಗೊಂಡವು ಅಂತ ನೋಡುವಾಗ, ಅವರು ದೇವರ ಕುರಿತಾಗಿ ಮತ್ತು ಅವರು ದೇವರನ್ನ ಯಾವ ರೀತಿಯಾಗಿ ನಂಬ್ತಾ ಇದ್ರು, ದೇವರ ಕುರಿತಾಗಿ ಅವರಿಗೆ ಇದ್ದಂಥ ಒಂದು ಪರಿಕಲ್ಪನೆಗಳು ಮತ್ತು ಅವರು ಯಾವುದನ್ನ ದೇವರ ಆರಾಧನೆಯಲ್ಲಿ ಮತ್ತು ದೇವರನ್ನ ನಾವು ದೇವರೊಟ್ಟಿಗೆ ತೊಡಗಿಸಿಕೊಳ್ಳೋದ್ರಲ್ಲಿ ಯಾವ ರೀತಿಯಾಗಿ ತೊಡಗಿಸಿಕೊಳ್ಬೇಕು, ಯಾವ ರೀತಿಯಾಗಿ ಆರಾಧಿಸಬೇಕು, ಮತ್ತೆ ಧರ್ಮಶಾಸ್ತ್ರವನ್ನ ಈ ಪಂಗಡಗಳು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ವು, ಮತ್ತೆ ಇವರ ದೈನಂದಿನ ಜೀವನದಲ್ಲಿ ದೇವರನ್ನ ಇವರು ಹೇಗೆ ಆರಾಧಿಸ್ತಾ ಇದ್ರು, ಇದರ ನಿಮಿತ್ತವಾಗಿ ಇಲ್ಲಿ ಇಷ್ಟು ಪಂಗಡಗಳು, ಯಹೂದ್ಯ ಧರ್ಮದ ಪಂಗಡಗಳು ವಿಭಜನೆಗೊಂಡಿತ್ತು. ಮತ್ತೆ ಈ ಪರಿಸಾಯ ಪಂಗಡದ ಹೈಲೈಟ್ಸ್ ಏನು, ಇವರು ದೇವರನ್ನ ಯಾವ ರೀತಿ ಆರಾಧಿಸ್ತಾ ಇದ್ರು ಅಥವಾ ಇವರು ದೇವರನ್ನ, ಧರ್ಮಶಾಸ್ತ್ರವನ್ನ ಅಥವಾ ದೇವರ ಆರಾಧನೆಯನ್ನ ದೇವ್ರ ಜೊತೆ ಇವರು ತೊಡಗಿಸಿ
ಅಳವಡಿಸಿಕೊಳ್ಳೋದನ್ನ ಯಾವ ರೀತಿಯಲ್ಲಿ ಇವರು ಅರ್ಥ ಮಾಡ್ಕೊಂಡಿದ್ರು, ಇವರ ಹೈಲೈಟ್ಸ್ ಏನು, ಇವರ ಮುಖ್ಯಾಂಶಗಳು ಏನು ಎಂಬುದಾಗಿ, ಇವರ ಪಂಗಡದ ಮುಖ್ಯಾಂಶಗಳು ಏನು ಈ ವಿಷಯದಲ್ಲಿ ಅಂತ ನಾವು ಗಮನಿಸಿ ನೋಡುವಾಗ, ಮೊದಲನೇದಾಗಿ ಫರಿಸಾಯರು ಏನು ಹೇಳ್ತಾ ಇದ್ರು ಅಂದ್ರೆ ಟೆಂಪಲ್ ವರ್ಷಿಪ್, ಅಂದ್ರೆ ದೇವಾಲಯ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ದೇವಾಲಯ ಅದು ಅದರ ಸಮಯವನ್ನ ಅದರ ಸಮಯ ಮುಗಿತು ಎಂಬಂತ ರೀತಿಯಲ್ಲಿ ಇವರು ಹೇಳ್ತಾ ಇದ್ರು. ಅಂದ್ರೆ ಈಗ ಬಲಿ ಸಲ್ಲಿಸೋದು, ಯಜ್ಞ, ಧೂಪ, ದೇವರಿಗೆ ಬಲಿ ಸಲ್ಲಿಸಿ ಆರಾಧನೆ ಮಾಡೋದು, ಯಜ್ಞದ ಮುಖಾಂತರ ಆರಾಧನೆ, ಧೂಪದ ಮುಖಾಂತರ ದೇವರ ಆರಾಧನೆ, ಮತ್ತು ಯೆರೂಸಲೇಮ್ ದೇವಾಲಯಕ್ಕೆ ಎಲ್ಲ ಕಡೆಗಳಿಂದ ಬಂದು ಅಲ್ಲೇ ಆರಾಧನೆ, ಇದೆಲ್ಲದರ ಒಂದು ಅಂತ್ಯ ಪ್ರಾರಂಭವಾಗಿದೆ. ದೇವರು ಇದನ್ನ ಪಕ್ಕಕ್ಕಿಡ್ತಾ ಇದ್ದಾರೆ. ಇದರ ಸಮಯ, ಇದರ ಕಾಲಘಟ್ಟ ಮುಗಿತು. ಇದರ ಒಂದು ದೇವರು ಇಟ್ಟಂತ ಕಾಲ ಇದಕ್ಕೆ ಮುಗಿತು. ಈಗ ನಾವು ಆ ರೀತಿಯಾಗಿ ಆರಾಧಿಸುವಂತ ಅವಶ್ಯಕತೆ ಇಲ್ಲ. ಬದಲಿಗೆ ವೈಯಕ್ತಿಕವಾಗಿ ನಮ್ಮ ದೈನಂದಿನ ಜೀವಿತಗಳಲ್ಲಿ ನಾವು ದೇವರಿಗೆ, ನಾವು ಇರುವಂತಹ ಸ್ಥಳಗಳಲ್ಲಿ, ನಾವು ನಮ್ಮ ಮನೆಗಳಲ್ಲಿ ಮತ್ತು ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಮತ್ತು ನಾವು ಜೀವನ ಮಾಡುವಂತಹ ಸ್ಥಳಗಳಲ್ಲಿ ನಾವು ದೇವರೊಟ್ಟಿಗೆ ಒಂದು ವೈಯಕ್ತಿಕ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ಬೇಕು. ವೈಯಕ್ತಿಕ ಒಂದು ಸಂಬಂಧ ಮತ್ತು ವೈಯಕ್ತಿಕ ಭಕ್ತಿಯನ್ನ ದೇವಾಲಯಕ್ಕೆ ಹೋಗಿ ಭಕ್ತರೊಂದಿಗೆ ಕೂಡಿ, ಎಲ್ಲಾ ಯಹೂದ್ಯ ಧರ್ಮಿಕರೊಂದಿಗೆ ಕೂಡಿ ನಾವು ಭಕ್ತಿ ಆರಾಧನೆಯನ್ನ ಸಲ್ಲಿಸೋದಲ್ಲ. ನಾವು ಇರುವಂತಹ ಜಾಗದಲ್ಲಿಯೇ ವೈಯಕ್ತಿಕವಾಗಿ ನಾವು ದೇವರಿಗೆ ಭಕ್ತಿ ಆರಾಧನೆಯನ್ನ ಆರಾಧನೆಯನ್ನ ಸಲ್ಲಿಸಬೇಕು. ಆ ರೀತಿಯಾಗಿ ದೇವರನ್ನು ಆರಾಧಿಸುವುದೇ ಅಂತಹ ಕಾಲದಲ್ಲೇ ನಾವೀಗ ಜೀವಿಸ್ತಾ ಇದ್ದೇವೆ. ಟೆಂಪಲ್ ವರ್ಷಿಪ್ ಸಮಯ ಮುಗಿತು, ಟೆಂಪಲ್ ವರ್ಷಿಪ್ ಕಾಲ ಮುಗಿತು. ಈಗೇನಿದ್ರು ವೈಯಕ್ತಿಕವಾಗಿ ನಾವು ದೇವರನ್ನ ಕಂಡುಕೊಳ್ಬೇಕು, ಧರ್ಮಶಾಸ್ತ್ರವನ್ನ ವೈಯಕ್ತಿಕವಾಗಿ ನಾವು ಓದಿ ಅರ್ಥ ಮಾಡ್ಕೊಳ್ಬೇಕು, ದೇವರನ್ನ ವೈಯಕ್ತಿಕವಾಗಿ ನಾವು ರುಚಿಸಿ ನೋಡಬೇಕು, ಮತ್ತು ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ದೈನಂದಿನ ಜೀವಿತಗಳಲ್ಲಿ ದೇವರಿಗೆ ನಾವು ವಿಧೇಯರಾಗಿರಬೇಕು. ದೇವರ ಆಜ್ಞೆಗಳಿಗೆ, ದೇವರ ಕಟ್ಟಳೆಗಳಿಗೆ, ದೇವರ ಧರ್ಮಶಾಸ್ತ್ರಕ್ಕೆ ಮತ್ತು ದೇವರಿಗೆ ನಾವು ವೈಯಕ್ತಿಕ ಜೀವಿತಗಳಲ್ಲಿ ದಿನನಿತ್ಯ ನಾವು ವಿಧೇಯರಾಗಿರಬೇಕು. ಇದೇ ನಿಜವಾದ ದೇವರ ಆರಾಧನೆ ಎಂಬುದನ್ನ ಇವರು ನಂಬ್ತಾ ಇದ್ರು. ಮತ್ತೆ ಎರಡನೇದಾಗಿ ಈ ಸದುಸಾಯರು ಅಂತ ಇನ್ನೊಂದು ಪಂಗಡ ಅಂತ ನಾನು ಹೇಳಿದೆ. ಈ ಸದುಸಾಯರು ದೇವರ ಪ್ರೀಸ್ಟ್ಲಿ ಸೆಕ್ಟ್. ಅವರು ಬಂದು ಯಾಜಕ ಪಂಗಡ. ಸದುಸಾಯರು ಬಂದು ಯಾಜಕ ಪಂಗಡ. ಈ ಪರಿಸಾಯರು ಈ ಸದುಸಾಯರನ್ನ, ಈ ಯಾಜಕ ಪಂಗಡವನ್ನ ವಿರೋಧಿಸ್ತಾ ಇದ್ರು. ಇವ್ರು ಏನಂತ ಹೇಳ್ತಾ ಇದ್ರು ಅಂದ್ರೆ, ಯಾಜಕರು ಮಾತ್ರ ದೇವರಿಗೆ ಪರಿಶುದ್ಧರಲ್ಲ, ಆ ಒಂದು ಕಾಲಘಟ್ಟ ಮುಗಿತು. ಈಗಿನ ಸಮಯದಲ್ಲಿ ನೋಡುವಾಗ ಎಲ್ಲಾ ಯಹೂದ್ಯರು ಸಹ ದೇವರಿಗೆ ಪರಿಶುದ್ಧವಾಗಿ ಜೀವಿಸಬೇಕು, ಎಲ್ಲಾ ಯಹೂದ್ಯರು ನನಗೆ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ದೇವರು ಬಯಸ್ತಾರೆ. ಮತ್ತು ನಾವು ಎಲ್ಲಾ ಯಹೂದ್ಯರು ಸರಿ, ನಿಜವಾದ ಯಹೂದ್ಯ ದೇವರಿಗೆ ಪರಿಶುದ್ಧವಾಗಿ ತನ್ನ ದೈನಂದಿನ ಜೀವಿತದಲ್ಲಿ, ದಿನನಿತ್ಯದ ಜೀವಿತದಲ್ಲಿ, ವೈಯಕ್ತಿಕ ಕುಟುಂಬಿಕ ಜೀವಿತದಲ್ಲಿ, ಅವನ ಬಿಸ್ನೆಸ್ ಲೈಫ್ ನಲ್ಲಿ ಆತ ಎಲ್ಲ ವಿಷಯಗಳಲ್ಲಿಯೂ ದೇವರಿಗೆ ಪರಿಶುದ್ಧವಾಗಿ ಜೀವಿಸಬೇಕು. ಯಾಜಕರಿಗೆ ಮಾತ್ರ ಪರಿಶುದ್ಧತ್ವ ಮೀಸಲ್ಪಟ್ಟಿದ್ದ ಅಲ್ಲ, ಸದುಸಾಯರಿಗೆ ಮಾತ್ರ ಅಥವಾ ಯಾಜಕರಿಗೆ ಮಾತ್ರ, ಲೇವಿಯರಿಗೆ ಮಾತ್ರ ಪರಿಶುದ್ಧತ್ವ ಮೀಸಲ್ಪಟ್ಟಿದ್ದಲ್ಲ. ಎಲ್ಲರನ್ನೂ ಸಹ ಪರಿಶುದ್ಧವಾಗಿಯೇ ನೋಡ್ತಾರೆ ದೇವರು, ಮತ್ತು ಪರಿಶುದ್ಧವಾಗಿಯೇ ಎಲ್ಲಾ ಯಹೂದ್ಯರು ಜೀವಿಸಬೇಕು ಅಂತ ದೇವರು ಬಯಸ್ತಾರೆ. ಮತ್ತು ಎಲ್ಲಾ ಯಹೂದ್ಯರು ಅದೇ ರೀತಿಯಾಗಿ ವೈಯಕ್ತಿಕವಾಗಿ ನಾವು ಪರಿಶುದ್ಧವಾಗಿ ಜೀವಿಸಬೇಕು, ದೇವರೊಟ್ಟಿಗೆ ಒಂದು ಪರಿಶುದ್ಧ ಒಡಂಬಡಿಕೆ ಮಾಡ್ಕೊಳ್ಬೇಕು, ದೇವರಿಗಾಗಿ ವೈರಾಗ್ಯದಿಂದ ಪರಿಶುದ್ಧವಾಗಿ ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ನಾವು ಜೀವಿಸಬೇಕು. ಯಾಕೆಂದ್ರೆ ನಾವೆಲ್ಲರೂ ಸಹ ದೇವರಿಗೆ ಪರಿಶುದ್ಧರೇ, ಯಾಜಕರು ಮಾತ್ರವಲ್ಲ ಪರಿಶುದ್ಧರು ಎಂಬಂಥದ್ದು ಇವರ ಒಂದು ನಂಬಿಕೆ ಆಗಿತ್ತು. ಮತ್ತೆ ಮೂರನೇ ಮುಖ್ಯ ಅಂಶ ಇವ್ರದ್ದು ಏನು ಅಂತ ನೋಡುವಾಗ, ಇವರು ಎಲ್ಲ ಆರಾಧನೆ ಮಾಡುವುದಕ್ಕೆ ನಾವು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ಯೆರೂಸಲೇಮ್ ದೇವಾಲಯದಲ್ಲಿಯೇ ದೇವರನ್ನ ಆರಾಧನೆ ಮಾಡಬೇಕು ಎಂಬುದರ ಬದಲಾಗಿ ಇವರು ಸಿನಗಾಗ್ಗಳನ್ನು ಸ್ಥಾಪಿಸಿದ್ರು. ಅಂದ್ರೆ ಅವರು ಇರುವಂತ ಊರುಗಳಲ್ಲಿ, ಅವರು ಇರುವಂತ ಪ್ರದೇಶಗಳಲ್ಲಿ, ಅವರು ಇರುವಂತ ಸ್ಥಳಗಳಲ್ಲಿ, ಇಸ್ರಾಯೇಲ್ ದೇಶದ ಅಥವಾ ಪಾಲಸ್ತೈನ್ ದೇಶದ ಯಾವ ಒಂದು ಊರಿನಲ್ಲಿ ಇವರು ಇದ್ರೂ ಸಹ, ಅಥವಾ ಬೇರೆ ದೇಶದ ಯಾವ ಒಂದು ಊರಿನಲ್ಲಿ ಇವರು ಇದ್ರೂ ಸಹ, ಯಹೂದ್ಯರು ಇದ್ರೂ ಸಹ, ಆ ಊರುಗಳಲ್ಲಿ, ಆ ಪಟ್ಟಣಗಳಲ್ಲಿ, ಆ ಹಳ್ಳಿಗಳಲ್ಲಿ ಒಂದು 10 ಕುಟುಂಬಗಳಿಗೆ ಅಥವಾ 20 ಕುಟುಂಬಗಳಿಗೆ ಒಂದು ಸಿನಗಾಗ್ ಅಂದ್ರೆ ಸಭಾ ಮಂದಿರ, ಕನ್ನಡ ಬೈಬಲ್ ನಲ್ಲಿ ಸಿನಗಾಗ್ಗೆ ಸಭಾ ಮಂದಿರ ಅಂತ ಹೇಳಲ್ಪಟ್ಟಿದೆ. ಸಭಾ ಮಂದಿರಗಳನ್ನ ಇವರು ಸ್ಥಾಪಿಸಿ, ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ದೇಶಗಳಲ್ಲಿ ಸಭಾ ಮಂದಿರಗಳನ್ನ ಸ್ಥಾಪಿಸಿ, ಒಂದು 20 ಕುಟುಂಬಕ್ಕೆ ಒಂದು ಸಭಾ ಮಂದಿರ ಎಂಬಂತ ರೀತಿಯಲ್ಲಿ ಆ 20 ಕುಟುಂಬ ಆ ಸಭಾ ಮಂದಿರಕ್ಕೆ ಬಂದು ಅಲ್ಲಿ ವಾರಕ್ಕೊಮ್ಮೆ ಅವರು ಸಬ್ಬತ್ ದಿನದಂದು ಆರಾಧನೆಯನ್ನ ಸಲ್ಲಿಸಬೇಕು. ಅಲ್ಲಿ ದೇವರ ಆರಾಧನೆಯನ್ನ ಅವರು ಮಾಡಿಕೊಳ್ಳಬಹುದು. ನಾವು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ದೇವರ ಆಲಯದಲ್ಲಿಯೇ ಹೋಗಿ ನಾವು ಅಲ್ಲಿ ಆರಾಧನೆ ಮಾಡಬೇಕು ಅಂತ ಏನು ಇಲ್ಲ. ಸಭಾ ಮಂದಿರಗಳಲ್ಲಿ ವಾರಕ್ಕೊಮ್ಮೆ ನಾವು ಕೂಡಿ ಬಂದು ನಾವು ದೇವರಿಗೆ ಆರಾಧನೆಯನ್ನ ನಾವು ಸಲ್ಲಿಸಬಹುದು, ದೇವರೊಟ್ಟಿಗೆ ನಾವು ತೊಡಗಿಸಿಕೊಳ್ಬಹುದು ಎಂಬಂತ ಒಂದು ವಿಷಯವನ್ನ ಇವರು ನಂಬಿ ಅನೇಕ ಸಭಾಮಂದಿರಗಳು ಹೊಸ ಒಡಂಬಡಿಕೆ ಯೇಸು ಸ್ವಾಮಿಯ ಕಾಲದಲ್ಲಿ ನೀವು ಗಮನಿಸಿ ನೋಡಿದ್ರೆ ಅನೇಕ ಸಭಾಮಂದಿರಗಳು ಸ್ಥಾಪಿಸಲ್ಪಟ್ಟಿತ್ತು ಮತ್ತು ಯಹೂದ್ಯರು ಅಲ್ಲಿ ತಾನೇ ದೇವರ ಆರಾಧನೆಯನ್ನ ಅವರು ನಡೆಸ್ತಾ ಇದ್ರು.
ಸಭಾ ಮಂದಿರಗಳಲ್ಲಿ ಏನು ನಡೀತಾ ಇತ್ತು, ಯಾವ ರೀತಿಯಾದಂತಹ ಆರಾಧನೆ ಇತ್ತು ಅಂತ ನೋಡುವಾಗ ಧರ್ಮಶಾಸ್ತ್ರದ ಧ್ಯಾನ ಅಥವಾ ವೇದ ಧ್ಯಾನ ಮತ್ತು ಭಕ್ತಿ ಗೀತೆಗಳನ್ನು ದೇವರಿಗಾಗಿ ಹಾಡ್ತಾ ಇದ್ರು. ಹಾಡುಗಳ ಮುಖಾಂತರ ದೇವರನ್ನ ಆರಾಧನೆ ಮಾಡ್ತಾ ಇದ್ರು ಮತ್ತು ಸ್ತುತಿ ಗೀತೆಗಳ ಮುಖಾಂತರ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಮತ್ತೆ ವೈಯಕ್ತಿಕವಾಗಿ ದೇವರೊಟ್ಟಿಗೆ ಇವರು ಸಂಬಂಧವನ್ನ ಬೆಳೆಸ್ಕೊಳ್ಳಿಕ್ಕೆ ಇವರು ಹೆಚ್ಚಿನ ಒಂದು ಒತ್ತನ್ನ ಸಭಾ ಮಂದಿರಗಳಲ್ಲಿ ನೀಡ್ತಾ ಇದ್ರು. ಇದು ಒಂದು ಮುಖ್ಯವಾದಂತಹ ಒಂದು ಅಂಶ ಇವರದು, ಈ ಪಂಗಡದ್ದು. ಮತ್ತೆ ಗಮನಿಸಿ ನೋಡೋದಾದ್ರೆ ನಾವು ಇವತ್ತು ಏನು ಚರ್ಚ್ ಅಂತ ನಾವೇನ್ ಹೇಳ್ತೇವೆ, ಸಭೆಗಳು ಅಂತ ನಾವೇನ್ ಹೇಳ್ತೇವೆ, ಕ್ರಿಶ್ಚಿಯನ್ ಚರ್ಚಸ್ ಏನಿದೆ, ಇದು ಈ ಸಭಾ ಮಂದಿರದ ಪ್ಯಾಟರ್ನ್ ನಲ್ಲಿಯೇ ಅದು ಡಿಸಿಪ್ಲಿನ್ ಮತ್ತು ಪ್ಯಾಟರ್ನ್ ಅನ್ನಿಯೇ ಅನುಸರಿಸಿ ಅದು ನಡ್ಕೊಂಡು ಬರ್ತಾ ಇರೋದು ಈ ದಿನದವರೆಗೂ. ಅಂದ್ರೆ ಅಪೊಸ್ತಲರ ಕೃತ್ಯಗಳಿಂದ ಈ ದಿನದವರೆಗೂ ನಾವು ಗಮನಿಸಿ ನೋಡೋದಾದ್ರೆ, ಈ ಕ್ಷಣದವರೆಗೂ ನಾವು ಗಮನಿಸಿ ನೋಡೋದಾದ್ರೆ, ಚರ್ಚ್ ಸ್ಟ್ರಕ್ಚರ್, ಸಭೆಗಳ ಸ್ಟ್ರಕ್ಚರ್, ಆ ಡಿಸಿಪ್ಲಿನ್, ಆ ಒಂದು ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ, ಈ ಸಭಾ ಮಂದಿರಗಳು ಹೊಸ ಒಡಂಬಡಿಕೆ ಯೇಸು ಸ್ವಾಮಿ ಕಾಲದಲ್ಲಿ ಸಭಾ ಮಂದಿರಗಳು ಹೇಗೆ ಇತ್ತು, ಯಾವ ರೀತಿಯಾಗಿ ಆಪರೇಷನಲ್ ಆಗಿತ್ತು, ಅದೇ ರೀತಿಯನ್ನ ಅನುಸರಿಸಿಯೇ ಇವತ್ತಿಗೂ ಸಹ ಆವತ್ತಿಗೆ ಸಭೆಯನ್ನ ಸ್ಥಾಪಿಸಿದ್ರು, ಸಭೆಯ ಒಂದು ಆಪರೇಷನ್ಸ್ ಅನ್ನ ಸ್ಥಾಪಿಸಿದ್ರು, ಆರಾಧನೆಯನ್ನ ಸ್ಥಾಪಿಸಿದ್ರು. ಅದೇ ಮೇಂಟೈನ್ ಆಗಿ ಇವತ್ತಿಗೂ ಈ ಕ್ಷಣದವರೆಗೂ ಸಹ ನಮ್ಮ ಕ್ರೈಸ್ತ ಆರಾಧನೆ, ಕ್ರೈಸ್ತ ಕೂಟಗಳು ಅಥವಾ ಕ್ರೈಸ್ತ ದೇವ ಆರಾಧನೆ ದಿನದಲ್ಲಿ ಹೇಗೆ ನಡೆಯುತ್ತೆ ಮತ್ತು ಚರ್ಚ್ ಯಾವ ರೀತಿಯಾಗಿ ಫಂಕ್ಷನ್ ಆಗುತ್ತೆ ಅಂತ ನೋಡುವಾಗ ಅದು ಸಿನಗಾಗ್ಗಳ ಒಂದು ಅನುಕರಣೆಯೇ ಅಥವಾ ಸಭಾ ಮಂದಿರದ ಒಂದು ಅನುಕರಣೆಯ ಆ ಶೈಲಿಯನ್ನೇ ನಾವು ಅನುಸರಿಸಿ, ಅದೇ ಪ್ಯಾಟರ್ನ್ ಅನ್ನೇ ನಾವು ಅನುಕರಿಸಿ ನಾವು ಸಭೆಗಳನ್ನ ಇವತ್ತು ಸಹ ನಡೆಸೋದನ್ನ ನಾವು ಗಮನಿಸಿ ನೋಡಬಹುದು. ಮತ್ತು ಇನ್ನೊಂದು ಮುಖ್ಯ ಅಂಶ ಈ ಪಂಗಡದ್ದು ಪರಿಸಾಯರದ್ದು ಅಂತ ನಾವು ನೋಡುವಾಗ, ದೇವರ್ ಇವ್ಯಾಂಜಲಿಸ್ಟಿಕ್ ಅಥವಾ ಇವರು ಹೇಳೋದಾದ್ರೆ ಇವ್ಯಾಂಜಲಿಸ್ಟಿಕ್ ಅನ್ನ ನಾವು ಸುವಾರ್ತೆ ಅಂತ ಹೇಳೋ ಬದಲಾಗಿ ಇವರಿಗೆ ಇವ್ಯಾಂಜಲಿಸ್ಟಿಕ್ ಹೇಗೆ ಸೀಮಿತವಾಗಿತ್ತು ಅಂತ ನೋಡುವಾಗ, ಇವರು ಬಂದು ಧರ್ಮವನ್ನ ಅನ್ಯರಿಗೆ, ಅಂದ್ರೆ ಅವರು ದೇವರನ್ನ ಅನ್ಯರಿಗೆ ಪರಿಚಯಿಸ್ತಾ ಇದ್ರು. ಅನ್ಯರಿಗೂ ಸಹ ನಾವು ದೇವರ ಕುರಿತಾಗಿ ಹೇಳಬೇಕು, ಅನ್ಯರನ್ನೂ ಸಹ ನಾವು ದೇವರ ಬಳಿಗೆ ಕರೆದುಕೊಂಡು ಬರಬೇಕು, ಅನ್ಯ ಜನರನ್ನೂ ಸಹ ನಾವು ಯಾವೇ ದೇವರ ಹತ್ರ ನಾವು ಕರೆದುಕೊಂಡು ಬರಬೇಕು ಎಂಬಂತ ದೃಷ್ಟಿನಲ್ಲಿ ಇವರು ಅನ್ಯ ಜನಗಳಿಗೂ ಹೋಗಿ, ಬೇರೆ ಇತರ ಪಂಗಡಗಳು ಹೆಚ್ಚಾಗಿ ಇದರಲ್ಲಿ ತೊಡಗಿಸ್ಕೊಳ್ತಾ ಇರಲಿಲ್ಲ, ಬೇರೆ ಯಹೂದ್ಯ ಧರ್ಮದ ಪಂಗಡಗಳು. ಆದ್ರೆ ಪರಿಸಾಯರು ಮಾತ್ರ ಶ್ರಮ ವಹಿಸಿ ಅನ್ಯ ಜನರ ಬಳಿಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಇವರ ಧರ್ಮವನ್ನ ಇವರು ಪ್ರಚಾರ ಮಾಡ್ತಾ ಇದ್ರು ಮತ್ತು ಅನೇಕರನ್ನ ಇವರು ತಮ್ಮ ಧರ್ಮಕ್ಕೆ ಅಥವಾ ತಮ್ಮ ದೇವರ ಹತ್ತಿರವಾಗಿ ಇವರು ಕರೆದುಕೊಂಡು ಬರ್ತಾ ಇದ್ರು. ದೇವರು ಬರೀ ಒಂದು ಯೂದ ದೇಶಕ್ಕೆ ಅಥವಾ ಇಸ್ರಾಯೇಲ್ ದೇಶಕ್ಕೆ ಅಥವಾ ಯಹೂದ್ಯ ಧರ್ಮಕ್ಕೆ ಮಾತ್ರ ದೇವರು ಸೀಮಿತವಲ್ಲ, ಎಲ್ಲಾ ಜಗತ್ತಿನ ಜನರಿಗೂ ಸಹ ದೇವರ ಪರಿಚಯವನ್ನ ನೀಡಬೇಕು, ಎಲ್ಲರಿಗೂ ಸಹ ಅವರು ದೇವರಾಗಿದ್ದಾರೆ ಎಂಬಂತ ಒಂದು ನಂಬಿಕೆಯನ್ನ ಇವರು ಇಟ್ಟುಕೊಂಡಿದ್ರು. ಮತ್ತೆ ದ ಕೋರ್ ಆಫ್ ಫ್ಯಾರಿಸಿಸಮ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಅಂದ್ರೆ ಪರಿಸಾಯತ್ವದ ಒಂದು ಮುಖ್ಯ ಅಂಶ, ಅಂದ್ರೆ ಅತಿ ಮುಖ್ಯ ಅಂಶ, ಪರಿಸಾಯತ್ವದ ಅತಿ ಮುಖ್ಯ ಅಂಶ, ಇವರು ನಂಬಿಕೆಯ ಅಡಿಪಾಯ ಏನಾಗಿತ್ತು, ಈ ಪರಿಸಾಯತ್ವದ ಅಡಿಪಾಯ ಏನಾಗಿತ್ತು ಅಂತ ನಾವು ಗಮನಿಸಿ ನೋಡುವಾಗ, they believed God is not pleased with sacrifices but with obedience. ಇವರ ನಂಬಿಕೆ, ಇವರ ಅಡಿಪಾಯ ನಂಬಿಕೆ ಏನಾಗಿತ್ತು ಅಂತ ನೋಡುವಾಗ, ದೇವರು ಯಜ್ಞಗಳಿಂದಾಗಲಿ ಅಥವಾ ಬಲಿಗಳಿಂದಾಗಲಿ ತೃಪ್ತಿಗೊಳ್ಳುವಂತ ದೇವರಲ್ಲ, ಬದಲಿಗೆ ವಿಧೇಯತ್ವವನ್ನೇ ಬಯಸುವಂತ ದೇವರಾಗಿದ್ದಾರೆ. ತಮ್ಮ ಮಕ್ಕಳಿಂದ, ತಮ್ಮ ಆರಾಧಕರಿಂದ, ತಮ್ಮ ಜನರಿಂದ, ತಮ್ಮ ಹಿಂಬಾಲಕರಿಂದ ದೇವರು ಬಲಿಗಳನ್ನು ಆಶಿಸುವುದಿಲ್ಲ ಅಥವಾ ಯಜ್ಞಗಳನ್ನು ಆಶಿಸುವುದಿಲ್ಲ. ದೇವರು ಆಶಿಸುವುದು ಏನು ಅಂತ ನೋಡೋದಾದ್ರೆ, ಅದು ವಿಧೇಯತ್ವ ತಾನೇ, ತಮ್ಮ ವಚನಕ್ಕೆ ವಿಧೇಯತ್ವ ತಾನೇ, ತಮ್ಮ ಕಟ್ಟಳೆಗಳಿಗೆ, ಆಜ್ಞೆಗಳಿಗೆ ವಿಧೇಯತ್ವ ತಾನೇ ಎಂಬುದನ್ನ ಇವರು ನಂಬ್ತಾ ಇದ್ರು. ಈ ಪರಿಸಾಯರು ತಾನೇ ದೇವರನ್ನ ಈ ಯೆರೂಸಲೇಮ್ ಟೆಂಪಲ್, ಯೆರೂಸಲೇಮ್ ಪಟ್ಟಣದ ಗಡಿಯಿಂದ ಮತ್ತು ಯೆರೂಸಲೇಮ್ ದೇವಾಲಯದ ಗಡಿಯಿಂದ ಇವರು ದೇವರನ್ನ ಹೊರಗೆ ತೆಗೆದುಕೊಂಡು ಬಂದು ಜಗತ್ತಿಗೆ ಒಂದು ಕಾಣಿಕೆಯಾಗಿ ನೀಡಿದಂಥದ್ದು, ಆ ಪ್ರಯತ್ನವನ್ನ ಮೊಟ್ಟ ಮೊದಲ ಬಾರಿಗೆ ಮಾಡಿದಂಥದ್ದು ಈ ಪರಿಸಾಯರೇ. ಅಷ್ಟು ದಿನಗಳವರೆಗೂ, ಅಷ್ಟು ಕಾಲದವರೆಗೂ ಯೆರೂಸಲೇಮ್ ಪಟ್ಟಣಕ್ಕೆ ಸೀಮಿತವಾಗಿದ್ದಂಥ ಮತ್ತು ಯೆರೂಸಲೇಮ್ ಗಡಿಗೆ ಸೀಮಿತವಾಗಿದ್ದಂಥ ಮತ್ತು ಯೆರೂಸಲೇಮ್ ಆಲಯಕ್ಕೆ ಸೀಮಿತವಾಗಿದ್ದಂಥ ದೇವರ ಆರಾಧನೆಯನ್ನ, ದೇವರನ್ನ ಆ ಗಡಿಯಿಂದ ಹೊರಗೆ ತೆಗೆದುಕೊಂಡು ಬಂದು ಜಗತ್ತಿಗೆ ಕಾಣಿಕೆಯಾಗಿ ನೀಡಲು ಪ್ರಯತ್ನ ಪಟ್ಟಂತ ಒಂದು ಮೊದಲನೇ ಪ್ರಯತ್ನವನ್ನ ಇವರು ಪರಿಸಾಯರು ಇಲ್ಲಿ ಮಾಡೋದನ್ನ ನಾವು ನೋಡ್ತೇವೆ. ಆದ್ರೆ ಎಲ್ಲಿ ಈ ಪರಿಸಾಯತ್ವ ಸೋಲ್ತು, ಯಾಕೆ ಈ ಪರಿಸಾಯರು ಸೋತ್ರು, ಯಾಕೆ ಈ ಪರಿಸಾಯರು ದಾರಿ ತಪ್ಪಿದ್ರು, ಯಾಕೆ ಈ ಪರಿಸಾಯರು ದಿಕ್ಕು ತಪ್ಪಿ ದೇವರ ವಿರೋಧವಾಗಿ ಇವರು ನಡಿಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನಾವು ನೋಡುವಾಗ, ಇವರು ದೇವರ ವಚನಕ್ಕೆ, ದೇವರ ಆಜ್ಞೆಗಳಿಗೆ, ದೇವರ ಕಟ್ಟಳೆಗಳಿಗೆ ಎಷ್ಟು ಮುಖ್ಯತ್ವ ಕೊಡ್ತಾ ಇದ್ರು, ಅಷ್ಟೇ ಮುಖ್ಯತ್ವವನ್ನ ಇವರು ತಮ್ಮ ಪಿತೃಗಳ ಒಂದು ಸಂಪ್ರದಾಯಕ್ಕೂ ಸಹ ನೀಡ್ತಾ ಇದ್ರು.
ದೇವರ ವಚನ, ದೇವರ ಆಜ್ಞೆಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಪಿತೃಗಳ ಒಂದು ಸಂಪ್ರದಾಯ ಎಂಬುದನ್ನ ಇವರು ನಂಬಿ ಅದೆರಡನ್ನೂ ಸಹ ದೇವರ ವಚನ ಎಷ್ಟು ಮುಖ್ಯನೋ, ನಮಗೆ ದೇವರ ವಚನಕ್ಕೆ ವಿಧೇಯತ್ವ, ದೇವರ ಆಜ್ಞೆಗಳಿಗೆ ಕಟ್ಟಳೆಗಳಿಗೆ ವಿಧೇಯತ್ವ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ವಿಧೇಯತ್ವ ನಮ್ಮ ಪಿತೃಗಳ ಸಂಪ್ರದಾಯಗಳಿಗೆ ಅಂತ ಹೇಳಿ ಇವರು ನಂಬಿದ್ರು. ಅದನ್ನೇ ಪರಿಪಾಲನೆ ಮಾಡ್ತಾ ಇದ್ರು. ಇವರು ಎಡವಿದ್ದು ಇಲ್ಲೇ ದೇವರ ವಚನಕ್ಕೆ ಕೊಟ್ಟಂತ ಒಂದು ಮುಖ್ಯತ್ವವನ್ನ, ದೇವರ ವಚನಕ್ಕೆ ಕೊಟ್ಟಂತ ಒಂದು ವಿಧೇಯತ್ವವನ್ನ ಮನುಷ್ಯ ಒಂದು ಸಂಪ್ರದಾಯಕ್ಕೂ ಸಹ ಇವರು ನೀಡಿದ್ರು. ಆ ಕಾರಣದಿಂದ ತಾನೇ ಇವರು ದಿಕ್ಕು ತಪ್ಪಿದ್ರು, ದೆಸೆ ತಪ್ಪಿದ್ರು ಮತ್ತು ದಾರಿ ತಪ್ಪಿದ್ರು ಮತ್ತು ಎಡವಿ ಬಿದ್ರು ಮತ್ತು ದೇವರಿಗೆ ವಿರೋಧವಾಗಿ ಕ್ರಿಯೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಇನ್ನೊಂದು ಮುಖ್ಯವಾದ ಅಂಶ, ಇವರು ದಿಕ್ಕು ತಪ್ಪಲಿಕ್ಕೆ ಮತ್ತು ದೇವರಿಗೆ ವಿರೋಧವಾಗಿ ನಡೀಲಿಕ್ಕೆ ಅಂತ ನೋಡುವಾಗ ಇವರ ಈ ಪಂಗಡದಲ್ಲಿ, ಇವರ ಆರಾಧನೆಯಲ್ಲಿ, ಇವರ ಧರ್ಮ ಒಂದು ಚಾಲನೆಯಲ್ಲಿ ನಾವು ಗಮನಿಸಿ ನೋಡುವಾಗ ಕಪಟತನ ಕಾಲಕ್ರಮೇಣವಾಗಿ ಕಪಟತನ ಒಳಗೆ ಬರಲಿಕ್ಕೆ ಪ್ರಾರಂಭವಾಯಿತು. ಇವರೆಲ್ಲರೂ ಸಹ ಕಪಟಿಗಳಾಗಿ ಮಾರ್ಪಡಲಿಕ್ಕೆ ಪ್ರಾರಂಭವಾದರು. ಯಾಕೆ ಕಪಟಿಗಳಾಗಿ ಮಾರ್ಪಡ್ತಾ ಇದ್ರು ಅಂತ ನೋಡುವಾಗ ದೇವರ ಆಜ್ಞೆಗಳು ಒಂದೇ ಮತ್ತು ಪಿತೃಗಳ ಸಂಪ್ರದಾಯವೂ ಒಂದೇ, ಎರಡೂ ಅಷ್ಟೇ ಮುಖ್ಯ ಅಂತ ಇವರು ಹೇಳಿದಾಗ ಅದು ಆಬ್ವಿಯಸ್ ಆಗಿ ಅದು ಎಲ್ಲಿಗೆ ಅವರನ್ನ ತಳ್ಳುತ್ತೆ ಅಂತ ನೋಡುವಾಗ ಈ ಕಪಟತನಕ್ಕೆ ಅವರನ್ನ ತಳ್ಳುತ್ತೆ. ಕಪಟಿಗಳಾಗಿ ಮಾರ್ಪಡ್ತಾ ಬಂದ್ರು. ಅಂದ್ರೆ ತೋರುವಿಕೆಗಾಗಿ ದೇವರ ಆರಾಧನೆ, ದೈನಂದಿನ ಜೀವಿತದಲ್ಲಿ ನಾವು ದೇವರಿಗೆ ಭಕ್ತಿಪೂರ್ವಕವಾಗಿರಬೇಕು, ದೈನಂದಿನ ಜೀವಿತದಲ್ಲಿ ದೇವರೊಟ್ಟಿಗೆ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ಬೇಕು, ದೈನಂದಿನ ಜೀವಿತದಲ್ಲಿ ದೇವರು ಇಷ್ಟಪಡುವಂತ ರೀತಿಯಲ್ಲಿ ನಾವು ನಡೆಯಬೇಕು, ದೇವರ ಮಕ್ಕಳಾಗಿ ಜೀವಿಸಬೇಕು, ದೈನಂದಿನ ಜೀವಿತದಲ್ಲಿ ನಾವು ದೇವರಿಗೆ ಪರಿಶುದ್ಧರಾಗಿ ಜೀವಿಸಬೇಕು ಅಂತ ಪ್ರಾರಂಭಿಸಿ ಇವರು ಮನುಷ್ಯ ಸಂಪ್ರದಾಯವನ್ನು ಸಹ ಕೈಗೊಂಡು ಅದನ್ನ ಮೇಲಕ್ಕೆತ್ತುತ್ತಾ ಕಪಟಿಗಳಾಗಿ ಮಾರ್ಪಟ್ಬಿಟ್ರು. ಇವರ ದೈನಂದಿನ ಜೀವಿತದಲ್ಲಿ ದೇವರನ್ನ ಮಹಿಮೆ ಪಡಿಸೋದಕ್ಕೆ ಬದಲಾಗಿ ಮನುಷ್ಯರನ್ನ ತೃಪ್ತಿಪಡಿಸಲಿಕ್ಕೆ, ಮನುಷ್ಯರನ್ನ ಮಹಿಮೆ ಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ತಾನೇ ಇದು ಎಡವಲಿಕ್ಕೆ ಪ್ರಾರಂಭವಾಯಿತು ಮತ್ತು ದೇವರಿಗೆ ವಿರೋಧವಾಗಿ ಇವರು ನಡಿಲಿಕ್ಕೆ ಪ್ರಾರಂಭಿಸಿದ್ರು ಮತ್ತು ದೇವರು ಇವರನ್ನ ದೂರ ಇಡ್ಲಿಕ್ಕೂ ಸಹ ಇದೇ ಕಾರಣ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಮತ್ತೆ ಈ ಪರಿಸಾಯ ಪಂಗಡದ ಒಂದು ಫೇಮಸ್ ಪರ್ಸನಾಲಿಟಿಗಳು, ಹೊಸ ಒಡಂಬಡಿಕೆಯಲ್ಲಿ ಪರಿಸಾಯ ಪಂಗಡದ ಪ್ರಖ್ಯಾತ ವ್ಯಕ್ತಿಗಳು ಯಾರು ಅಂತ ನಾವು ನೋಡುವಾಗ ಪಾಲ್ ಮತ್ತು ನಿಕೋಡಿಮಸ್, ಪೌಲ ಮತ್ತು ನಿಕೋಡಿಮಸ್ ಇಬ್ರು ಸಹ ಯೇಸು ಸ್ವಾಮಿಯನ್ನ ಸ್ವೀಕರಿಸಿ ಯೇಸು ಸ್ವಾಮಿಯ ಹಿಂಬಾಲಕರಾಗಿ ಮಾರ್ಪಟ್ರು, ಯೇಸು ಸ್ವಾಮಿಯ ಒಂದು ಶಿಷ್ಯರಾಗಿ ಮಾರ್ಪಟ್ರು ಮತ್ತು ಇವರಿಬ್ರು ಸಹ ಪರಿಸಾಯ ಪಂಗಡಕ್ಕೆ ಸೇರಿದವರು. ಪರಿಸಾಯ ಪಂಗಡವನ್ನ ಇವರು ತೊರೆದು ಯೇಸು ಸ್ವಾಮಿಯ ಹಿಂಬಾಲಕರಾಗಿ ಇವರು ಮಾರ್ಪಟ್ಟಿದ್ದನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಿ ನಾವು ತಿಳಿದುಕೊಳ್ಳಬಹುದು. ಹಾಗಾದ್ರೆ ಪರಿಸಾಯ ಪಂಗಡದಿಂದ ಯೇಸು ಸ್ವಾಮಿಯನ್ನ ಸ್ವೀಕರಿಸಿದ್ದು ಇವರು ಇಬ್ರೇ ಅಂತ ನಾವು ಗಮನಿಸಿ ನೋಡೋದಾದ್ರೆ ಇಲ್ಲ, ಅನೇಕರು ಸ್ವೀಕರಿಸಿರ್ತಾರೆ. ಮುಖ್ಯವಾಗಿ ನೋಟಬಲಿ ಇವರಿಬ್ರು, ಅಂದ್ರೆ ಪ್ರಖ್ಯಾತವಾಗಿ ಇವರಿಬ್ರು, ಆದ್ರೆ ಇನ್ನು ಅನೇಕರು ಪರಿಸಾಯ ಪಂಗಡದಿಂದ ಯೇಸು ಸ್ವಾಮಿಯನ್ನ ಹಿಂಬಾಲಿಸಿ ಯೇಸು ಸ್ವಾಮಿಯನ್ನ ಸ್ವೀಕರಿಸಿದವರು ಇನ್ನು ಅನೇಕರು ಇದ್ದಿರ್ತಾರೆ ಮತ್ತು ಖಂಡಿತವಾಗ್ಲೂ ಸಹ ಇದ್ದಿರ್ತಾರೆ. ಹಾಗೆ ಅನೇಕರು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿ ಸಭೆಗೆ ಸೇರ್ಪಟ್ಟು ದೇವರ ಆರಾಧನೆಯಲ್ಲಿ ಯೇಸು ಸ್ವಾಮಿ ತ್ರಯೇಕ ದೇವರನ್ನ ನಂಬಿ ತ್ರಯೇಕ ದೇವರ ಆರಾಧನೆಯಲ್ಲಿ ಅವರು ಪಾಲ್ಗೊಂಡಿದ್ರು ಸಹ ಅಲ್ಲಿಯೂ ಸಹ ನಾವು ಗಮನಿಸಿ ನೋಡುವಾಗ ಪೌಲನ ಪತ್ರಿಕೆಗಳನ್ನು ಮತ್ತು ಅಪೊಸ್ತಲರ ಕೃತ್ಯಗಳು, ಪೌಲನ ಪತ್ರಿಕೆಗಳನ್ನೆಲ್ಲ ನಾವು ಗಮನಿಸಿ ನೋಡುವಾಗ ಅನೇಕ ಬಾರಿ ಈ ಪೌಲನ ಸ್ಥಾಪಿಸಿದಂಥ ಸಭೆಗಳಲ್ಲಿ, ಅನ್ಯ ಜನಗಳ ಸಭೆಗಳಲ್ಲಿ ಮತ್ತು ಅನ್ಯ ವಿಶ್ವಾಸಿಗಳು, ಅನ್ಯ ಜನರಿಂದ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದಂಥ ವಿಶ್ವಾಸಿಗಳು ಆ ಸಭೆಗಳ ಒಳಗೆ ಇವರು ಸೇರಿಕೊಂಡು ಕಳ್ಳತನದಿಂದ ಇವರು ಇಂಥ ಜನರು ಬಂದು ಈ ಪರಿಸಾಯ ಧರ್ಮದಿಂದ ಯೇಸು ಸ್ವಾಮಿಯನ್ನ ಸ್ವೀಕರಿಸಿದ್ದೀವಿ ಅಂತ ಹೇಳಿ ಸಭೆಗೆ, ಯೆರೂಸಲೇಮ್ ಸಭೆಗೆ ಸೇರಿಕೊಂಡಂತ ಇಂಥ ಜನರು ಯೆರೂಸಲೇಮ್ ಸಭೆಯಿಂದ ನಾವು ಸಹ ಯೇಸು ಸ್ವಾಮಿ ಶಿಷ್ಯರು ಅಂತ ಹೇಳಿಕೊಂಡು ಅನ್ಯ ದೇಶಗಳಲ್ಲಿರುವಂತಹ ಅನ್ಯ ಜನಗಳ ಸಭೆಯೊಳಗೆ ಬಂದು ಅಲ್ಲಿ ಪರಿಸಾಯತ್ವದ ಅಥವಾ ಯಹೂದ್ಯ ಧರ್ಮದ ಅಥವಾ ಮುಖ್ಯವಾಗಿ ಪರಿಸಾಯತ್ವದ ಒಂದು ಪರಿಚಯವನ್ನ ನೀಡಿ ನೀವು ಇದನ್ನು ಪರಿಸಾಯರ ಒಂದು ಹ್ಯೂಮನ್ ಟ್ರೆಡಿಷನ್ ಅಥವಾ ಅವರ ಒಂದು ಇದನ್ನು ಸಹ ಪರಿಪಾಲನೆ ಮಾಡಬೇಕು ಎಂಬಂತ ರೀತಿಯಲ್ಲಿ ಒಂದು ಕಪಟಿಗಳಂತೆ ಕಳ್ಳತನದಿಂದ ಸಭೆಯೊಳಗೆ ಪ್ರವೇಶಿಸಿ ತೊಂದರೆಗಳನ್ನ ಪೌಲನ ಸಭೆಗಳಿಗೆ ಮತ್ತು ಪೌಲನಿಗೆ ತೊಂದರೆಯನ್ನ, ಅನೇಕ ಡಿಸ್ಟರ್ಬೆನ್ಸ್ ಮಾಡಿದನ್ನ ನಾವು ನೋಡ್ತೇವೆ. ಅನೇಕ ಸಲ ಪೌಲ್ ಇದನ್ನ ಖಂಡಿಸ್ತಾನೆ ಮತ್ತು ಇದರ ವಿರುದ್ಧವಾಗಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪೌಲನು ನಿರಂತರವಾಗಿ ಇದರ ವಿರುದ್ಧವಾಗಿ ಹೋರಾಡ್ತಾ ಬರ್ತಾನೆ. ಆತ ಎಷ್ಟು ಇದಾಗಿ ಹೇಳ್ತಾನೆ ಪೌಲ ಅಂತ ನೋಡುವಾಗ, ನಿಮ್ಮ ಕಪಟತನದಿಂದ ಡೋಂಟ್ ನಲಿಫೈ ದ ಕ್ರಾಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾನೆ. ಅಂದ್ರೆ ಯೇಸು ಸ್ವಾಮಿಯ ಶಿಲುಬೆಯನ್ನ ಅಥವಾ ಯೇಸು ಸ್ವಾಮಿಯ ತ್ಯಾಗವನ್ನ, ಯೇಸು ಸ್ವಾಮಿಯ ಮರಣವನ್ನ, ಯೇಸು ಸ್ವಾಮಿ ಮಾಡಿದಂತ ನಮಗಾಗಿ ಮಾಡಿದಂತ ಆ ಅಟೋನ್ಮೆಂಟ್ ಅನ್ನ, ದೇವರು ಮಾಡಿದಂತ ತ್ಯಾಗವನ್ನ, ನಮಗಾಗಿ ಶಿಲುಬೆ ಮೇಲೆ ನಮ್ಮ ಸ್ಥಾನವನ್ನ ಅವರು ಹೊಂದಿ
ಹೊಂದಿ ನಮ್ಮ ಪಾಪಗಳನ್ನು ಅವರು ತಲೆ ಮೇಲೆ ಹೊತ್ತಿಕೊಂಡು ನಮಗಾಗಿ ತಮ್ಮ ಪರಿಶುದ್ಧ ರಕ್ತವನ್ನ ಸುರಿಸಿ ನಮ್ಮನ್ನು ಪರಿಶುದ್ಧಪಡಿಸಿದ್ರಲ್ಲ, ನಮ್ಮನ್ನು ಬಿಡುಗಡೆ ಪಡಿಸಿದ್ರಲ್ಲ, ನಮಗೆ ವಿಮೋಚನೆ ನೀಡಿದ್ರಲ್ಲ, ಅದೆಲ್ಲವನ್ನು ಸಹ ನಿಮ್ಮ ಪರಿಸಾಯ ಪಂಗಡದ ಒಂದು ಮನುಷ್ಯ ಒಂದು ಸಂಪ್ರದಾಯದ ಮುಖಾಂತರವಾಗಿ ಇದೆಲ್ಲವನ್ನು ಸಹ ಶೂನ್ಯಗೊಳಿಸಬೇಡಿ. ಯೇಸುವಿನ ಪರಿಶುದ್ಧ ರಕ್ತವನ್ನ ಶೂನ್ಯಗೊಳಿಸಬೇಡಿ, ಯೇಸುವಿನ ಒಂದು ಬಲಿದಾನವನ್ನ ಶೂನ್ಯಗೊಳಿಸಬೇಡಿ, ಯಜ್ಞದ ಕುರಿಮರಿಯ ಒಂದು ಬಲಿಯನ್ನ ನೀವು ಶೂನ್ಯಗೊಳಿಸಬೇಡಿ, ಯೇಸು ನಮಗಾಗಿ ಮಾಡಿದಂತ ಆ ಮಹತ್ ಕಾರ್ಯವನ್ನ ನೀವು ಶೂನ್ಯಗೊಳಿಸಬೇಡಿ, ನಿಮ್ಮ ಮನುಷ್ಯ ಸಂಪ್ರದಾಯವನ್ನ ಒಳಗೆ ತಗೊಂಡು ಬಂದು ಸಭೆ ಒಳಗೆ ಅಂತ ಪ್ರತಿ ಸಲ ಈತ ಕೂಗಿ ಹೇಳೋದನ್ನ ನಾವು ಹೊಸ ಒಡಂಬಡಿಕೆಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನಾವು ಗಮನಿಸಿ ನೋಡಬಹುದು. ಈಗ ನಾನು ಹೇಳ್ತಾ ಈ ಪರಿಸಾಯರು ಪವಿತ್ರಾತ್ಮನಿಗೆ ಮಾತ್ರ ಇವರು ಒಪ್ಪಿಸಿಕೊಟ್ಟಿದ್ದಾದ್ರೆ ತುಂಬಾ ಅದ್ಭುತವಾದಂಥ ರೀತಿಯಲ್ಲಿ ಇವರು ದೇವರಿಗೆ ಸೇವೆಯನ್ನ ಸಲ್ಲಿಸಬಹುದಾಗಿತ್ತು. ಆದರೆ ಇವರು ಮನುಷ್ಯ ಸಂಪ್ರದಾಯವನ್ನ ಹಿಡಿದುಕೊಂಡು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡದ ನಿಮಿತ್ತವಾಗಿ ಇವರು ಯೇಸು ಸ್ವಾಮಿಯನ್ನ ತಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಲು ಇವರು ನಿರಾಕರಿಸಿದ್ರು ಮತ್ತು ಯೇಸು ಸ್ವಾಮಿಯನ್ನ ಇವರು ದೂರ ತಳ್ಳಿದ್ರು. ಸ್ವಲ್ಪ ಜನ ಅಂದ್ರೆ ಆ ಸಮಯದಲ್ಲಿ ಇದ್ದಂಥ ಆ ಪಂಗಡದಲ್ಲಿದ್ದಂಥ ಅನೇಕ ಜನರಲ್ಲಿ ಜನರಲ್ಲಿ ಸ್ವಲ್ಪ ಜನ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ್ರು. ಆದರೆ ಅವರು ಸಹ ಎಡುವುದ್ರು. ಅಂದ್ರೆ ಅವರು ಸಹ ತಪ್ಪು ಕಲ್ಪನೆಯಿಂದ ಸಭೆಗಳಿಗೆ ಹೋಗಿ, ಅನ್ಯ ಜನಗಳ ಸಭೆಗಳಿಗೆ ಹೋಗಿ, ಅನ್ಯ ದೇಶಗಳು ಅನ್ಯ ಜನಗಳಿಂದ ರಕ್ಷಣೆ ಹೊಂದಿದಂಥ ಸಭೆಗಳಿಗೆ ಹೋಗಿ ಅಲ್ಲಿ ತೊಂದರೆಗಳನ್ನು ಉಂಟು ಮಾಡುವಂಥ ಪರಿಸ್ಥಿತಿಯನ್ನೇ ಸಹ ನಾವು ವೇದದಲ್ಲಿ ನೋಡ್ಬೋದು. ಆದರೆ ಇವರು ಪವಿತ್ರಾತ್ಮನಿಗೆ ಇವರು ಒಪ್ಪಿಸಿಕೊಡೋದಾದ್ರೆ, ಪವಿತ್ರಾತ್ಮನಿಗೆ ಇವರು ಬಿಟ್ಟು ಕೊಟ್ಟಿದ್ದಾದ್ರೆ, ರಕ್ಷಣೆ ಹೊಂದಿದಂಥ ಪರಿಸಾಯರು ಸಹ ಪವಿತ್ರಾತ್ಮನಿಗೆ ಬಿಟ್ಟು ಕೊಟ್ಟಿದ್ದಾದ್ರೆ ಖಂಡಿತವಾಗಿಯೂ ಈ ತರ ಪ್ರಾಬ್ಲಮ್ಗಳು ಬರ್ತಾ ಇರಲಿಲ್ಲ. ದೇವರು ಇವರನ್ನ ಸುಂದರವಾಗಿ ಅದ್ಭುತವಾಗಿ ಉಪಯೋಗಿಸಿಕೊಳ್ತಾ ಇದ್ರು. ಈ ಸೀರೀಸ್ ಮುಖಾಂತರ, ಈ ಬೈಬಲ್ ಸ್ಟಡಿ ಸೀರೀಸ್ ಮುಖಾಂತರ ಇರುವಂತ ಒಂದು ಸರಣಿ ತಳಕನ್ನ ನೀವು ಗಮನಿಸಿರ್ತೀರಾ ಅಂತ ನೋಡ್ತೇನೆ. ಒಂದು ಚೈನ್ ಲಿಂಕ್ ಅಂತ ಈ ಸರಣಿ ತಳಕನ್ನ ನೀವು ಗಮನಿಸಿರ್ತೀರಾ ಅಂತ ನಾನು ನಂಬ್ತೇನೆ. ಪ್ರೀಸ್ಟ್, ಯಾಜಕರು ಮತ್ತು ನಜಿರಾಯರು, ರೆಕಾಬ್ಯರು, ಪರಿಸಾಯರು, ಇವರ ಮಧ್ಯದಲ್ಲಿ ಇರುವಂತ ಒಂದು ಚೈನ್ ಲಿಂಕ್, ಸರಣಿ ಒಂದು ತಳಕನ್ನ ನೀವು ಗಮನಿಸಿ ನೋಡಿರ್ತೀರಾ ಅಂತ ನಾನು ನಂಬ್ತೇನೆ. ಯಾಜಕರು, ನಜಿರಾಯರು, ರೆಕಾಬ್ಯರು ಮತ್ತೆ ಪರಿಸಾಯರು, ಇವರ ನಡುವೆ ಇರುವಂತಹ ಒಂದು ಚೈನ್ ಲಿಂಕ್, ಒಂದು ಸರಣಿ ತಳಕನ್ನ ನೀವು ಗಮನಿಸಿರಬಹುದು. ಇದು ಅಂತಿಮವಾಗಿ ಈ ಸರಣಿ ತಳಕು ಎಲ್ಲಿಗೆ ಹೋಗಿ ತಳಕ ಹಾಕೊಳ್ಳುತ್ತೆ ಅಂತ ನೋಡುವಾಗ ಸಭೆಗೆ ಹೋಗಿ ತಳಕ ಹಾಕೊಳ್ಳುತ್ತೆ. ಯಾಜಕರು ಮತ್ತೆ ನಜಿರಾಯರು, ರೆಕಾಬ್ಯರು, ಪರಿಸಾಯರು ಅಂತಿಮವಾಗಿ ಇದು ತಳಕ ಹಾಕೊಳ್ಳೋದು ಅಥವಾ ಅಂತಿಮವಾಗಿ ಇದು ಅಂತ್ಯಗೊಳ್ಳೋದು ಎಲ್ಲಿ ಅಂತ ನೋಡುವಾಗ ಸಭೆ. ಇಲ್ಲಿಗೆ ನಾನು ಪರಿಸರ ಕುರಿತಾಗಿ ಹೇಳಿ ಮುಗಿಸಿದ್ದೇನೆ. ಇನ್ನು ಅಂತಿಮ ಸಂಚಿಕೆಯಲ್ಲಿ ನಾವು ಸಂಧಿಸೋಣ. ಅಲ್ಲಿ ನಾನು ಸಭೆಯ ಕುರಿತಾಗಿ ನಾನು ವೇದ ಧ್ಯಾನದಲ್ಲಿ ಮಾತನಾಡಲಿದ್ದೇನೆ. ದೇವರೇ ನಮ್ಮೆಲ್ಲರನ್ನು ಸಹ ಆಶೀರ್ವದಿಸಲಿ. ಧನ್ಯವಾದ. ಥ್ಯಾಂಕ್ ಯು.